ರೋಗ ಬಂದಿದೆ ಅಡಿಕೆ ಮರಕ್ಕೆ, ರೋಗ ಬರುತ್ತಿದೆ ಅಡಿಕೆ ತೋಟಕ್ಕೆ. ಪೈಟೋಪ್ತರ ಹರಡುವ ರೋಗ, ಅದುವೇ ನೋಡಿ ಎಲೆ ಚುಕ್ಕಿ ರೋಗ. ಅಡಿಕೆ ಮರದ ಹಸಿರಿನ ಗರಿಗಳು ಸೊರಗಿ ಒಣಗಿ ಸೋಗೆಯಾಗಿ, ಕೆಲವೇ ತಿಂಗಳಲ್ಲಿ ಪೂರ್ತಿ ಒಣಗಿ ನಿಂತ ಮರಗಳೇ ಸತ್ತು ಹೋಗುವುದು. ಹಿಡಿ ಮುಂಡ್ಗಿ ಸುಳಿ ಕೊಳೆ ಅಣಬೆ ಶಿಲೀಂಧ್ರ ಅಡಿಕೆ ಮರದ ಪ್ರಮುಖ ರೋಗವು. ಕಾಂಡ ಕೊರಕ ಹುಳು ಅಡಿಕೆ ಮರದ ಒಳಕ್ಕೆ, ಕೆಲವೇ ದಿನದಲ್ಲಿ ಅಡಿಕೆ ಮರ ಕೆಳಕ್ಕೆ. ಮಕ್ಕಳ ಹಾಗೆ ಪಾಲನೆ ಮಾಡುತ್ತಾರೆ ಪ್ರತಿಯೊಂದು ಅಡಿಕೆ ಮರಕ್ಕೆ. ಅಡಿಕೆ ಮರಗಳು ಸಾಯುತ್ತಲಿದ್ದರೆ ಹೇಗಾಗಬೇಕು ಕೃಷಿಕನ ಮನಕ್ಕೆ. 2021 ಇಸ್ವಿಯಲ್ಲಿ ಮಾನವಗೆ ಬಂದಿತು ಕೊರೋನಾ. ಅತಿ ಹೆಚ್ಚು ಅಡಿಕೆ ಮರ ಸಾಯುವುದಕ್ಕೆ ಎಲೆ ಚುಕ್ಕಿ ರೋಗ ಕಾರಣನ. ಬಸವನ ಹುಳು ಚಲನೆ ನಿಧಾನ, ರೋಗ ಹರಡುವಲ್ಲಿ ಇದುವೇ ಪ್ರಧಾನ. ಕೃಷಿಕಗೆ ಸೈಂಟಿಸ್ಟ್ ಹೇಳುವ ರೀತಿ ಮಾಡಲು ಅಸಾಧ್ಯ ಎಂಬ ಭೀತಿ. ರೋಗ ಬಂದ ಮೇಲೆ ಔಷಧ ಹೊಡೆಯೋದಕ್ಕಿಂತ ರೋಗ ಬರದಂತೆ ಮಾಡಲು ಸಾಧ್ಯನ. ಬಾರದು ಬಪ್ಪದು ತಪ್ಪದು ಕೃಷಿಕಗೆ ಈ ಮಾತು ಸೂಕ್ತನ. ದವಸ ಧಾನ್ಯ ಬೆಳೆಯುವ ರೈತ 16 ಎಕರೆ ಅಡಿಕೆ ಕೃಷಿ ಮಾಡಿ, ಸರ್ಕಾರದಿಂದ ಸಬ್ಸಿಡಿ ಪಡೆದು ದಿಢೀರ್ ಶ್ರೀಮಂತ ಆಗಲು ಬಯಸಿದ. ಮಲೆನಾಡಡಿಕೆಗೆ ಹೈಬ್ರಿಡ್ ಕೃಷಿ ಮಾಡಿದರೆಲ್ಲರೂ ಬಂಪರ್ ಕೃಷಿ. ಸಾವಯವ ಗೊಬ್ಬರ ಬಳಕೆ ಕಡಿಮೆ, ರಾಸಾಯನಿಕ ಗೊಬ್ಬರ ತಂದು ಸುರಿದ. ಮಲೆನಾಡ್ ಗಿಡ್ಡಗೀರ್ ಹಳ್ಳಿಕಾರ ಎಲ್ಲಿ, ಜರ್ಸಿ HF ಎಮ್ಮಿ ಕೋಣ ಇಲ್ಲ. ಹಸಿರು ಸೊಪ್ಪಿನ ಗೊಬ್ಬರ ಇಲ್ಲ, ಎರೆಜಲ ಜೀವಾಮೃತ ಮಾಡೋರು ಎಲ್ಲಿ. ಪೋಷಕಾಂಶಯುಕ್ತ ಗೊಬ್ಬರ ಇಲ್ಲ, ರೋಗ ನಿರೋಧಕ ಶಕ್ತಿನೇ ಇಲ್ಲ. ಕೀಟನಾಶಕ ಮರಗಳ ತಲಕ್ಕೆ, ಕಳೆನಾಶಕ ಮರಗಳ ಬುಡಕ್ಕೆ. ಮೈಲು ತುತ್ತ ಸುಣ್ಣವ ಹೊಡೆಯೋದ ಬಿಟ್ಟನ್, ಬಯೋಪೈಟ್ ಕೊನೋಜೋಲ್ ತಂದು ಸ್ಪ್ರೇ ಮಾಡುವನ್. ಜೇನ್ನೊಣಗಳು ಬರೋದ ಬಿಟ್ಟವು, ಎರೆಹುಳುಗಳು ಸತ್ತು ಹೋದವು. ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋದವು, ಮಣ್ಣಿನ ಸಾರ ಕೆಟ್ಟು ಹೋಯಿತು. ತಿಳಿದು ಮಾಡಿದ ತಪ್ಪಿನಿಂದ ಅಡಿಕೆ ಕೃಷಿಕನ ದೇವರೇ ಬಲ್ಲ. ಹಣ್ಣು ಹಂಪಲ ತೆಂಗು ಬಾಳೆ ಹಾಕಿ ಮಿಶ್ರ ಬೆಳೆಯನ್ನು ಮಾಡಿರಣ್ಣ. ಈಗಲೇ ನೀವು ಎಚ್ಚೆತ್ತುಕೊಳ್ಳಿ, ಬದುಕಿನ ಭವಿಷ್ಯದ ನಾಳೆಗೆ. ಕೈ ಮುಗಿದು ಹೇಳುತ್ತೇವೆ ನಾವೆಲ್ಲ ಇಂದು, ಸಮಗ್ರ ಕೃಷಿ ಮಾಡಿ ನೀವಿನ್ನು ಮುಂದು. ಪ್ರಿಕಾಷನ್ಸ್ ಈಸ್ ಬೆಟರ್ ದೆನ್ ಕ್ಯೂರ್, ತಿಳಿಯಿರಿ ನಮ್ಮ ಕೃಷಿಕರೇ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳುವ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಬ್ಬೈಲ ಗ್ರಾಮದ ಶಿವಾನಂದ ನಾಯಕ. ಸುಂದರವಾಗಿ ಎಡಿಟಿಂಗ್ ಮಾಡಿದ ನವೀನ್ ನಾಯಕ್ ನಮ್ಮ ಮನೆ ಮಗನು. ಸಲಹೆ ಸೂಚನೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ನಲ್ಲಿ ತಿಳಿಸಿ. ತಪ್ಪಿದರೆ ಕ್ಷಮಿಸಿರಿ.